Hey guys, welcome back to my channel. So guys, ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ಸ್ಮಾಲ್ ಅಪ್ಡೇಟ್ ಏನು ಅಂದರೆ ಇನ್ನರ್ ಚೈಲ್ಡ್ ಹೀಲಿಂಗ್ ವೆಬಿನಾರ್ನ ವರ್ಕ್ಶಾಪ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಏನಿದು ಇನ್ನರ್ ಚೈಲ್ಡ್ ಹೀಲಿಂಗ್? ಇನ್ನರ್ ಚೈಲ್ಡ್ ಹೀಲಿಂಗ್ ಇನ್ ದ ಸೆನ್ಸ್ ನಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಏನೆಲ್ಲ ಕಷ್ಟಗಳಿತ್ತು, ಏನೆಲ್ಲ ಟ್ರಾಮಾಸ್ನ ನಾವು ಅನುಭವಿಸಿದ್ದೀವಿ ನೋಡಿ. ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ಕೊಳಕ್ಕಾಗದೇ ಇರುವಂತಹ ಇನ್ಸಿಡೆಂಟ್ಸ್ ಇರುತ್ತೆ. ನಮ್ಮ ಪೇರೆಂಟ್ಸ್ ಜೊತೆ ನಾವು ಹೇಳ್ಕೊಂಡಿರಲ್ಲ. ಕೆಲವರ ಪೇರೆಂಟ್ಸ್ ತುಂಬ ಟಾಕ್ಸಿಕ್ ಪೇರೆಂಟಿಂಗಲ್ಲಿ ನಾವು ಬೆಳೆದು ಬಂದಿರ್ತೀವಿ, ಅಥವಾ ಒಟ್ಟಾರದ ವಾತಾವರಣ, ಅಕ್ಕಪಕ್ಕದ ವಾತಾವರಣ ಸರಿಗಿರಲ್ಲ, ಅಥವಾ ರಿಲೇಟಿವ್ಸ್ ವಾತಾವರಣ ಸರಿಗಿರಲ್ಲ, ಅಥವಾ ಇಗ್ನೋರೆನ್ಸ್, ಸ್ಟ್ರೆಸ್, ಡಿಪ್ರೆಷನ್, ಲೋನ್ಲಿನೆಸ್, ಚಿಕ್ಕ ವಯಸ್ಸಿನಲ್ಲೇ ತುಂಬ ಇನ್ಫೆರಿಟಿ ಕಾಂಪ್ಲೆಕ್ಸ್ ಕಾಡುವಂಥದ್ದು, ಲೋನ್ಲಿನೆಸ್ ಕಾಡುವಂಥದ್ದು, ಸ್ಟ್ರೆಸ್ ಕಾಣುವಂಥದ್ದು, ಆ ಒಂದು ಎಲ್ಲ ಮೇಜರ್ ಇದು ನಮ್ಮ ಒಳಗಿರುವಂತಹ ಇನ್ನರ್ ಚೈಲ್ಡ್ ಏನಿರುತ್ತೆ, ನಮ್ಮ ಒಳಗಿರುವಂಥ ಚೈಲ್ಡ್ಗೆ ಅದು ತುಂಬ ಪ್ರಭಾವ ಬೀರುತ್ತೆ ಆ್ಯಂಡ್ ಆಳವಾಗಿ ಅದು ಅದೇ ನೋವಲ್ಲೇ ಉಳಿದ್ಬಿಟ್ಟಿರುತ್ತೆ. ಸೊ ದಟ್ ಈಗ ನೀವು ಕರೆಂಟ್ಲಿ ಸಿಚುವೇಷನ್ನಲ್ಲಿ, ಯಾವುದೇ ಒಂದು ಸಿಚುವೇಷನ್ನಲ್ಲಿ ಇರಿ, ಏನೇ ನೀವು ಮಾಡಿರಿ, ಫಾರ್ ಎಕ್ಸಾಂಪಲ್ ನೀವು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿದ್ದೀರಾ, ಅಥವಾ ಥರ್ಡ್ ಪಾರ್ಟಿ ಎನರ್ಜಿನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ತುಂಬ ಡೆಬಿಟ್ ಇದೆ ನಿಮ್ಮ ಲೈಫಲ್ಲಿ, ತುಂಬ ಸಾಲಗಳಿದೆ, ತುಂಬ ಫಿನಾನ್ಷಿಯಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀರಾ, ಕೆರಿಯರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಿದ್ದೀರಾ, ಸೆಟ್ಲ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಇದೆಲ್ಲ, ಅಥವಾ ಯಾವುದೇ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋಗುವಾಗ ತುಂಬ ಫಿಯರ್ ಬರುವಂಥದ್ದು, ಆಂಗ್ಸೈಟಿ ಬರುವಂಥದ್ದು, ಅಥವಾ ಬೇಗ ಗಿವ್ ಅಪ್ ಮಾಡುವಂಥದ್ದು, ಕಾನ್ಫಿಡೆಂಟ್ ಇರೋದಿಲ್ಲ, ಲೋ ಕಾನ್ಫಿಡೆಂಟ್. ಆಮೇಲೆ ಈಗ ಲಾ ಆಫ್ ಅಟ್ರಾಕ್ಷನ್ ಕೆಲವ್ರಿಗೆ ಫಾಲೋ ಮಾಡ್ತಾ ಇರ್ತೀರಾ, ಕೆಲವೊಂದು ಟೆಕ್ನಿಕ್ಸ್ನ ಫಾಲೋ ಮಾಡ್ತಿರ್ತೀರ, ಮೆಡಿಟೇಷನ್ ಫಾಲೋ ಮಾಡ್ತಿರ್ತೀರ. ಮೆಡಿಟೇಷನ್ ಫಾಲೋ ಮಾಡಿದ್ರೂ ಕೆಲವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗಿರಲ್ಲ, ಕಾಮ್ ಆಗಿರಲ್ಲ. ಎಷ್ಟು ಟೆಕ್ನಿಕ್ಸ್ ಯೂಸ್ ಮಾಡಿದ್ರೂ ಅದು ಮ್ಯಾನಿಫೆಸ್ಟ್ ವರ್ಕ್ ಆಗ್ತಿರಲ್ಲ. ಆ್ಯಂಡ್ ಆ ಒಂದು ಟೈಮಲ್ಲಿ ಆ ಟೆಕ್ನಿಕ್ ಮಾಡಿದಾಗ ಆ ಒಂದು ಟೈಮ್ ಪೀರಿಯಡಲ್ಲಿ ಅದು ವರ್ಕ್ ಆಗಿರುತ್ತೆ, ಆ್ಯಂಡ್ ನೆಕ್ಸ್ಟ್ ಅದು ವರ್ಕ್ ಆಗಿರೋದಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಆಗುತ್ತೆ ಅಂದರೆ, ನಮ್ಮ ಆಳವಾಗಿರುವಂಥ ಒಳ ಮನಸ್ಸಿನ ಒಂದು ಮಗು ಮನಸ್ಸು ಇರುತ್ತೆ ಅಲ್ವಾ, ಅದು ತುಂಬಾ ಅಪ್ಸೆಟ್ ಆಗಿರುತ್ತೆ, ಹೀಲ್ ಆಗಿರೋದಿಲ್ಲ. ಅದನ್ನು ಆಳವಾಗಿ ನೀವು ಹೀಲ್ ಮಾಡಬೇಕು. ಬೇರಿನಿಂದನೇ ನಾವು ಬುಡದ ಸಮೇತ ಆಗದಾಗಲೇ ಏನು ನಮ್ಮ ಒಳಗಿರುವಂಥ ಇದು ಹೊರಗೆ ಬರೋದು ಅಂತಾರಲ್ಲ, ಆ ಥರ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ ಒಂದು ಮೂಳೆ ಕಟ್ಟಾಗಿದೆ ಅಂದರೆ ಬರೀ ಮೇಲ್ಗಡೆನೇ ಬರೀ ಬ್ಯಾಂಡೇಜ್ ಹಾಕಿ ಆಯಿಂಟ್ಮೆಂಟ್ ಕೊಟ್ಟರೆ ಮೂಳೆ ಸರಿ ಹೋಗೋದಿಲ್ಲ ಅಲ್ವಾ. ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ವೀಕ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಚೆಕಪ್ಸ್ ಇರುತ್ತೆ, ಸ್ಕ್ಯಾನಿಂಗ್ಸ್ ಇರುತ್ತೆ, ಆಮೇಲೆ ಟಾನಿಕ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ, ಮೂಳೆ ಜೋಡೋದಕ್ಕೋಸ್ಕರ ಕಟ್ ಹಾಕ್ತಾರೆ, ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸುಮಾರು ಇರುತ್ತೆ ಅಲ್ವಾ. ಅದೆಲ್ಲ ಅದಾದಮೇಲೆ 1 ತಿಂಗಳು 2 ತಿಂಗಳಿಗೆ ಅದು ರಿಕವರ್ ಆಗ್ತಾ ಬರುತ್ತೆ ಅಲ್ವಾ. ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಈಗ ನೋಡಿ, ಆ 3 ತಿಂಗಳು, ಒಂದು ಮೂಳೆ ಮುರಿಯೋದಕ್ಕೆ ಮುರಿದಿರೋವಂಥ ಮೂಳೆನ ಜೋಡಿಸೋದಕ್ಕೆ ನಮಗೆ 3 ತಿಂಗಳು ಬೇಕು ಅಂದರೆ, ನಮ್ಮ ಚಿಕ್ಕ ವಯಸ್ಸಲ್ಲಿ ಏನೇನೇನೋ ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿರುತ್ತೆ, ಏನೇನೋ ಟ್ರಾಮಾಸ್ ಇರುತ್ತೆ, ಏನೇನೋ ಕಷ್ಟಗಳನ್ನ ನಾವು ನೋಡ್ಕೊಂಬಂದಿರ್ತೀವಿ, ಸರಿಯಾದಂತಹ ಪೇರೆಂಟ್ಸ್ ಪ್ರೀತಿ ಸಿಕ್ಕಿರೋದಿಲ್ಲ, ಅಥವಾ ಲೋನ್ಲಿನೆಸ್ ಇರುತ್ತೆ, ಸರಿಯಾದಂಥ ಫ್ರೆಂಡ್ಸ್ ಸಿಕ್ಕಿರೋದಿಲ್ಲ, ಚೈಲ್ಡ್ಹುಡ್ನ ಎಂಜಾಯೇ ಮಾಡಿರೋದಿಲ್ಲ ಅಲ್ವಾ. ಆ ಥರದ್ದಿದ್ದಾಗ, ನಮ್ಮಲ್ಲಿ ಒಳಗಡೆನೇ ಆ ಥರ ಇದ್ದಾಗ, ಹೊರಗಡೆ ನಾವು ಎಷ್ಟೇ ನಗ್ತಾ ಇದ್ರೂ, ಎಷ್ಟೇ ಮ್ಯಾನಿಫೆಸ್ಟೇಷನ್ಸ್ ಮಾಡೋದು ಟೆಕ್ನಿಕ್ಸ್ ಮಾಡ್ತಾ ಇದ್ರೂ ವರ್ಕ್ ಆಗ್ತಾ ಇಲ್ಲ ಅಂದರೆ ನಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾನು ಇದನ್ನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಈ ಒಂದು ವೆಬಿನಾರ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಚೈಲ್ಡ್ಹುಡ್ ಡೇಸಲ್ಲಿ ತುಂಬ ಟ್ರಾಮಾಸ್ ಇತ್ತು. ಚೈಲ್ಡ್ಹುಡ್ ಡೇಸಿಂದ ತುಂಬ ಲೋನ್ಲಿನೆಸ್, ಅದ್ರ ಬಗ್ಗೆ ನನ್ನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಬಗ್ಗೆನೇ, ಇನ್ನರ್ ಚೈಲ್ಡ್ ಎಕ್ಸ್ಪೀರಿಯನ್ಸ್ ಹೀಲಿಂಗ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೂನ್. ಓಕೆ, ಸೊ ಇದರ ಒಂದು ಡಿಸ್ಕಷನ್ಸ್ನ ನಾನು ಈ ವೆಬಿನಾರಲ್ಲಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವೆಬಿನಾರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ ಇರುತ್ತೆ, ಆ್ಯಂಡ್ ಮೋಸ್ಟ್ ಪವರ್ಫುಲ್ ಅಫರ್ಮೇಷನ್ಸ್ನ ಕೊಡ್ತೀನಿ, ಆ್ಯಂಡ್ ಇನ್ನರ್ ಚೈಲ್ಡ್ ಹೀಲಿಂಗ್ ಜರ್ನಲ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ನಿಮ್ಮ ಅನ್ಕಂಡೀಷ್ನಲ್ ಆಗಿ ಒಂದು ಪ್ರೀತಿನ ಯಾವ ರೀತಿ ಸೆಲ್ಫ್ ಲವ್ ಮಾಡ್ಕೋಬೇಕು, ಆ್ಯಂಡ್ ಆ ಚೈಲ್ಡ್ನ ಹೀಲ್ ಆದಮೇಲೆ ನಿಮ್ಮ ಒಂದು ಲೈಫ್ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿರುತ್ತೆ. ಆ್ಯಂಡ್ ಏನೆಲ್ಲ ಬ್ಲಾಕೇಜಸ್ ಇದೆ ನಿಮ್ಮ ಲೈಫಲ್ಲಿ ಕರೆಂಟ್ಲಿ, ನಿಮ್ಮ ಫಿನಾನ್ಷಿಯಲಿ ಬ್ಲಾಕೇಜಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಬ್ಲಾಕೇಜ್ ಇರಬಹುದು, ಸಮ್
ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲವೂ ಸರಿ ಇದೆ ಬಟ್ ಏನು ಸರಿ ಇಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ನೀವಿದ್ದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ ನಿಮಗೋಸ್ಕರ ಅಂತ ಹೇಳ್ತೀನಿ. ಅಪರ್ಚುನಿಟೀಸ್ ಕೆಲವೊಂದು ಸತಿ ಯೂನಿವರ್ಸ್ ಕೊಡ್ತಾರೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಹೌದು ನನ್ನ ಇನ್ನರ್ ಚೈಲ್ಡ್, ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ತುಂಬಾ ನನಗೆ ಗೊತ್ತಿಲ್ಲದೇ ತುಂಬಾ ಅನುಭವಿಸಿದ್ದೀವಿ, ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಅಂತ ಯಾರಿಗೆ ಅನ್ನಿಸ್ತಾ ಇದೆ, ನಿಜವಾಗ್ಲೂ ನಿಮ್ಮೆಲ್ರಿಗೂ ಯಾರಿಗೆ ನೀಡಿದೆ ಅವರು ಖಂಡಿತವಾಗ್ಲೂ ಈ ವೆಬಿನಾರ್ನ ಮಿಸ್ ಮಾಡ್ಕೋಬೇಡಿ, ಅಟೆಂಡ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಈಸ್ ದ ವೆರಿ ಮೋಸ್ಟ್ ಪವರ್ಫುಲ್ ವೆಬಿನಾರ್ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಬಿಕಾಸ್ ನಾನು ಪರ್ಸ್ನಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಇನ್ನರ್ ಚೈಲ್ಡ್ ಹೀಲಿಂಗ್. ಆ್ಯಂಡ್ ಇನ್ನರ್ ಚೈಲ್ಡ್ ಹೀಲಿಂಗ್ ಆದಮೇಲೆ ನನ್ನ ಲೈಫಲ್ಲಿ ತುಂಬ ಮಿರಾಕಲ್ಸ್ ಆಗ್ತಾ ಇದೆ. ಟೆಸ್ಟಿಮೋನಿನ ನಾನು ಒಂದು ವಿಡಿಯೋ ಮಾಡಿನೂ ಕೂಡ ಹಾಕ್ತೀನಿ. ಓಕೆ, ಸೂನ್ ಹಾಕ್ತೀನಿ. ಸೊ ಅಲ್ಲೂ ನನ್ನ ಈ ವೆಬಿನಾರಲ್ಲಿ ಕೂಡ ಮಾತಾಡೋಣ. ಒಳ್ಳೊಳ್ಳೆ ಅಫರ್ಮೇಷನ್ಸ್ ಬಗ್ಗೆ ಹೇಳ್ತೀನಿ. ಇನ್ನೂ ಸುಮಾರು ಡಿಸ್ಕಷನ್ಸ್ ಇದೆ ಇಲ್ಲಿ. ಅಪರ್ಚುನಿಟೀಸನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಫ್ ರಿಯಲಿ ನೀಡೆಡ್ ಇದ್ದರೆ ನಾನು ನೆಕ್ಸ್ಟು ಇದರಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಓಕೆ, ಏನು ಜಸ್ಟು ನೆಕ್ಸ್ಟು 20th ಸಂಡೇ ಇರುತ್ತೆ. 20th ನಾನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ಫೀಸ್ ಈಸ್ ಈಗ ಸ್ಕ್ರೀನ್ ಮೇಲೆ ನೋಡ್ತೀರಾ ದಟ್ ಫೀಸ್ ಬರುವಂಥದ್ದು. ಫೀಸ್ ಓನ್ಲಿ ಈಸ್ ಲೈಕ್ 1,311 ಅಷ್ಟೇ. ಫೀಸ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಒಂದು ಸತಿ ಅವಕಾಶ ಸಿಕ್ಕಾಗ ಒಂದು ಸತಿ ನೀವು ಹೀಲ್ ಆಗಿಬಿಟ್ರೆ ಇಡೀ ಲೈಫೇ ನಿಮ್ಮ ಕೈಯಲ್ಲಿರುತ್ತೆ. ನೀವು ಅಂದ್ಕೊಂಡಂಗೆ ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಲೈಫ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಹೋಪ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.